ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಹೊಸ ರುಚಿ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ. ಮ್ಯಾಂಗೋ ಚಿಕನ್ ಕರಿ. ನಾನು ನನ್ನ ಓನ್ ರೆಸಿಪಿ ಇದು ಮಾಡಿರೋದು. ಬಹುಶಃ ನೀವು ಟೇಸ್ಟ್ ಮಾಡಿರೋಲ್ಲ. ಇದನ್ನು ಒಂದು ಸಾರಿ ನೀವು ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ನೀವೇ ಮನೆಯಲ್ಲಿ ಮಾಡಿ ಮತ್ತೆ ಮತ್ತೆ ಯೂಸ್ ಮಾಡ್ತೀರಾ ಅಂತ ಹೇಳ್ಬೋದು. ಅಷ್ಟು ಗ್ಯಾರಂಟಿ ಕೊಡ್ಬೋದು. ನಾನಿವತ್ತು ಇದನ್ನು ಪರೋಟ ಜೊತೆಗೆ ಮಾಡಿದ್ದೀನಿ. ಇದು ಮ್ಯಾಂಗೋ ಸೀಸನ್ ಬಂದರೆ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಮತ್ತು ಫಸ್ಟ್ ರೆಸಿಪಿ ಅನ್ಬೋದು. ಇದಕ್ಕೆ ಏನೆಲ್ಲ ಐಟಮ್ ಬೇಕೋ ಬನ್ನಿ ನೋಡೋಣ. ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಚಿಕನನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ಮುಂಚೆನೇ ಮ್ಯಾರಿನೇಟ್ ಮಾಡಿಟ್ಕೊಳೋದು, ಉಪ್ಪು ಖಾರ ಎಲ್ಲ ಹಾಕಿಟ್ಕೊಳೋದು ಅಂಥದ್ದೇನು ಬೇಡ. ನಾನಿಲ್ಲಿ ಮಸಾಲೆ ಪದಾರ್ಥಗಳಿಗಾಗಿ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6 ತೊಗೊಂಡಿದ್ದೀನಿ. ಚಿಕ್ಕಬಳ್ಳಾಪುರದ್ದು ಖಾರಕ್ಕೆ ಒಂದು 10 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಶುಂಠಿ 3 ಸಣ್ಣ ಸಣ್ಣ ಪೀಸುಗಳು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಬಂದು ಒಂದು 10 ಎಸಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಉರಿದಿರ ಹಸಿ ಮಸಾಲೆಯಲ್ಲೇ ಮಾಡೋಣ. ಆಮೇಲೆ ಕುಡಿಯೋ ನೀರಲ್ಲಿ ಇದನ್ನು ನೆನೆಸ್ಕೊತಾ ಇದ್ದೀನಿ. ಕುಡಿಯೋ ನೀರನ್ನು ತೊಗೊಂಡಿದ್ದೀನಿ. ಆ ನೀರಲ್ಲಿ ಒಂದು ಪಾತ್ರೆಯಲ್ಲಿ ಇದನ್ನು ಒಂದು 10 ನಿಮಿಷ ನೆನೆಸ್ಕೊಳ್ಳೋಣ. 2 ಒಣಮೆಣಸಿನ್ಕಾಯಿ ಹಾಕಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನೋಡಿ ಈ ಥರ. ಈಗ ನಾನು ಒಗ್ಗರಣೆಗೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಒಂದು ಅರ್ಧ ಹಿಡಿಯಷ್ಟು ಪುದೀನ, ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡಿಕೊಂಡು ಬರೋಣ. ನೋಡಿ ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಟೊಮೆಟೊ, ಪುದೀನ, ಈರುಳ್ಳಿ. ಈಗ ಇದಾಯಿತು. ಈಗ ಬಂದು ಒಂದು 10 ನಿಮಿಷ ಆಗಿದೆಯಲ್ಲ. ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಸಣ್ಣ ಮಿಕ್ಸಿ. ಅದರಲ್ಲಿ ಈ ಒಣಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ. ಈ ನೀರನ್ನು ಎಸೆಯೋದು ಬೇಡ, ಇದಕ್ಕೆ ಬಳಕೆ ಆಗುತ್ತೆ ಮಿಕ್ಸಿ ಮಾಡ್ಕೊಳೋದಕ್ಕೆ. ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಈಗ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರೋಣ. ಈಗ ಮಿಕ್ಸಿ ಮಾಡಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು. ಈ ಥರ ಕಲರ್ ಇರಬೇಕು ಈ ಕರ್ರಿಗೆ. ಕಲ್ಲರು ಒಂದು ಲುಕ್ಕು ಕೊಡುತ್ತೆ ಕರ್ರಿಗೆ ಅಂತ ಹೇಳ್ಬೋದು. ಈಗ ಇದರ ಜೊತೆಗೇ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನು ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡಿಕೊಂಡು ಬರೋಣ. ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ಈಗ ಆಗಿದೆ ನೋಡಿ. ಈ ಥರ ಆಗಬೇಕು ನುಣ್ಣಗೆ. ಈಗ ಇದಾಗಿದೆ. ಇದನ್ನೆಲ್ಲ ಒಂದು ಇದಕ್ಕೆ ತೆಗೆದುಕೊಂಡ್ಬಿಡೋಣ. ನೋಡಿ ಕ್ಲೀನಾಗಿ ಆ ಮುಚ್ಚಳಕ್ಕೆಲ್ಲ ಅಂಟಿರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಈ ಥರ ತೆಗೆದುಕೊಂಡ್ಬಿಡಬೇಕು. ಕೊನೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ತೀವಿ ಮಸಾಲೆ ಜೊತೆಗೆ. ಅಂದರೆ ಇದರ ಗ್ರೇವಿ ನೋಡಿಕೊಂಡು ಗಟ್ಟಿಯಾಗಿದ್ದರೆ ತುಂಬ ಗಟ್ಟಿನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಆ ಥರ ಮಾಡ್ಕೊಳ್ಳಿ. ನಾನಿಲ್ಲಿ ಒಗ್ಗರಣೆಗೆ ಒಂದು ಸ್ಟೀಲ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಅರಿಶಿನ, ಕರಿಬೇವು ಇವೆಲ್ಲ ಚಿಟಪಟ ಅನ್ನೋದು ನೋಡಿಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಭಾಳ ಬೇಗನೆ ಫ್ರೈ ಆಗುತ್ತೆ. ಇದಕ್ಕೆ ಉಪ್ಪು ಏನು ಹಾಕಕ್ಕೆ ಹೋಗಬೇಡಿ. ಈಗಲೇ ಆ ಥರನೇ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ. ನೋಡಿ ಒಂದು 2 ನಿಮಿಷದಲ್ಲೇ ಫ್ರೈ ಆಗಿಬಿಡುತ್ತೆ ಅದು ಈರುಳ್ಳಿ. ನೋಡಿ ಇದಾಗಿದೆ. ಈಗ ನಾನು ಪುದೀನ ಹಾಕ್ಕೊತಾ ಇದ್ದೀನಿ. ಈ ಈರುಳ್ಳಿ ಮತ್ತು ಪುದೀನ ಭಾಳ ಬೇಗನೆ ಫ್ರೈ ಆಗಿಬಿಡುತ್ತೆ. ಇದಕ್ಕೆ ಫ್ರೈ ಆಗಲಿಲ್ಲ ಅಂದರೆ ನೀವು ಉಪ್ಪು ಹಾಕ್ಕೋಬೇಕು. ಇದಾಗಿದೆ ನೋಡಿ ಆಗಲೇ. ಈಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ.
ಟೊಮೆಟೊಗೂ ಉಪ್ಪು ಹಾಕೋದು ಬೇಡ. ಇದಕ್ಕೆ ಒಂದೆರಡು ನಿಮಿಷ ಎಣ್ಣೆಯಲ್ಲೇ ಫ್ರೈ ಆಗೋದಕ್ಕೆ ಬಿಡೋಣ ಟೊಮೆಟೊನ. ನೋಡಿ ಈ ಥರ ಕಮ್ಮಿ ಫ್ಲೇಮ್ ಇಟ್ಬಿಟ್ಟು ಬಿಡ್ರಿ. ಅಲ್ಲಿವರೆಗೂ ನಾನು ಈ ಮಾವಿನಕಾಯಿ ಬಂದು ತೋತಾಪುರಿ ತೊಗೊಂಡಿದ್ದೆ, ಅದರಲ್ಲಿ ಅರ್ಧ ಭಾಗ ಅಷ್ಟು ಮಾವಿನಕಾಯಿನ ಮಾತ್ರ ನಾನು ಬಳಸ್ತಾ ಇದ್ದೀನಿ. ಬಹಳ ಹುಳಿ ಇರೋವಂಥ ಮಾವಿನಕಾಯಿನ ತಗೊಳ್ಳಿ, ಸಿಹಿ ಇರೋವಂಥ ಮಾವಿನಕಾಯಿ ಬೇಡ. ತೋತಾಪುರಿಯಲ್ಲೇ ಹುಳಿ ಇರೋದಿರುತ್ತೆ, ನೋಡ್ಕೊಂಡು ತೊಗೊಳ್ಳಿ. ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಉದ್ದಕ್ಕೆ ಹೆಚ್ಕೊಂಡು ಆಮೇಲೆ ಸಣ್ಣ ಸಣ್ಣದಾಗಿ ಒಂದೇ ಥರ ಇರುವಂಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಳ್ಳಿ. ಬೇಗನೆ ಬೇಯೋದಕ್ಕೂ ಈಸಿ ಆಗುತ್ತೆ, ಮತ್ತು ಹುಳಿ ಇರುತ್ತಲ್ಲ ಚೆನ್ನಾಗಿರುತ್ತೆ. ಹುಳಿ ಇದ್ದರೆ ಈ ಚಿಕನ್ ಕರಿಗೆ ತುಂಬಾ ಟೇಸ್ಟ್ ಇರುತ್ತೆ. ಸಿಹಿ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ ತೊಗೊಳ್ಳಿ. ಈಗ ಇದಾಗಿದೆ, ಇದನ್ನು ಒಂದು ಪ್ಲೇಟಿಗೆ ತೊಗೊತಾ ಇದ್ದೀನಿ. ಈ ಥರ ಸೈಜ್ ಇರಬೇಕು. ಈಗ ನೋಡಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾಯ್ತಲ್ಲ. ಈಗ ಇದಾಗಿದೆ ಟೊಮ್ಯಾಟೊ. ಇದಕ್ಕೆ ನಾನು ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಉಪ್ಪು ಈಗಲೇ ಹಾಕಬೇಡಿ, ಚಿಕನ್ಗೂ ಉಪ್ಪು ಹಾಕಬೇಡಿ. ಈಗಲೇ ಮುಂಚೆ ನಾನು ಹೇಳಿದ್ದೆ, ಇದನ್ನೇನು ಮ್ಯಾರಿನೇಟ್ ಮಾಡಿಲ್ಲ. ಈಗ ಟೊಮ್ಯಾಟೊಗೂ ಉಪ್ಪು ಹಾಕಿಲ್ಲ, ಈರುಳ್ಳಿಗೂ ಹಾಕಿಲ್ಲ, ಮತ್ತು ಚಿಕನ್ಗೂ ಈಗಲೇ ಹಾಕಬೇಡಿ. ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು ಎಣ್ಣೆಯಲ್ಲಿ. ನೋಡಿ ಈ ಥರ ಕಲಿಸ್ಕೋಬೇಕು. ಈಗ ನಾನು ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಈಗ 2 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ. ಈಗ ನಾನು 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇನ್ನೊಂದು ಸಾರಿ ಈ ಥರ ಕಲಿಸ್ಕೊಂಬಿಡಿ. ಚಿಕನ್ ಭಾಳ ಬೇಗನೆ ಆಗಿಬಿಡುತ್ತೆ, ಬೆಂದುಬಿಡುತ್ತೆ, ಮತ್ತು ಬೇಗ ಆಗೋ ರೆಸಿಪಿ ಅಂತ ಹೇಳ್ಬೋದು. ಇದನ್ನು ಈ ಥರ ಕಲಿಸ್ಕೊಂಡಿದ್ದಾದಮೇಲೆ ಇದನ್ನು ಒಂದು 5 ನಿಮಿಷ ಉಪ್ಪು ಹಾಕಿದ್ದೀವಲ್ಲ ಬೇಯಬೇಕು. ಇದರಿಗೆ ಈಗ ನಾವು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲೆನೆಲ್ಲ ಹಾಕ್ಕೊತಾ ಇದ್ದೀವಿ. ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ನಾವು ಉಳಿದಿರೋ ಅಂಥ ಮಸಾಲೆಗೆ ಸ್ವಲ್ಪ ನೀರು, ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕಿ ಕಲಸಿ ಈ ಚಿಕನ್ಗೆ ಹಾಕ್ಕೊಂಬಿಡೋಣ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡಿ. ಈ ಮ್ಯಾಂಗೋ ಚಿಕನ್ ಕರಿಗೆ ಈ ಗ್ರೇವಿ ಕಲರೇ ತುಂಬಾ ಹೈಲೈಟ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಮತ್ತು ಲುಕ್ಕು ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಈ ಥರ ಕಲಿಸ್ಕೊಂಬಿಡಿ. ಉಪ್ಪು ಹಾಕಿದ್ದೀವಿ, ಖಾರನೂ ಈಗ ಈಕ್ವಲ್ ಆಯಿತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಈಗ ಇದನ್ನು ಒಂದು 5-10 ನಿಮಿಷ ಅಷ್ಟು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಈ ಥರ ಎಲ್ಲ ಕಲಿಸ್ಕೊಂಡಿದ್ದಾದಮೇಲೆ ನೀರಿಗೆ ಹಾಕಿದ್ದೀವಲ್ಲ, ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟಿದ್ವಲ್ಲ ನೀರು, ಮತ್ತೆ ಹಾಕೋದು ಬೇಡ ನೀರು. ಗ್ರೇವಿ ಏನಾದರೂ ತುಂಬಾ ಗಟ್ಟಿ ಆಯಿತು ಅಂತ ನಿಮ್ಗೆ ಅನಿಸಿದಾಗ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಈಗ ನಾನು ಇದನ್ನು ಒಂದು 5-10 ನಿಮಿಷ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಒಂದು ಪ್ಲೇಟ್, ಯಾವುದಾದ್ರೂ ಒಂದು ಪ್ಲೇಟ್ ಮುಚ್ಚಿ ಒಂದು 5-10 ನಿಮಿಷ ಬೇಯಿಸ್ಕೋಣ. ಈಗ 10 ನಿಮಿಷ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ನಾನು ಇದಕ್ಕೆ ಮಾವಿನಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಉಪ್ಪು ಖಾರ ಆಯಿತು. ಈಗ ಹುಳಿ ಅಂತ ಹೇಳ್ಬೋದು. ಹುಳಿಗೆ ಮಾವಿನಕಾಯಿ ಹಾಕ್ಕೊತಾ ಇದ್ವಿ. ನೋಡಿ ಮಾವಿನಕಾಯಿ ಹೋಳುಗಳೆಲ್ಲ ಕಟ್ ಮಾಡ್ಕೊಂಡಿರೋದನ್ನೇ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಕಲಿಸ್ಕೋಬೇಕು.
ಹಾಕಿರೋ ನೀರು ಕರೆಕ್ಟಾಗಿ ಇದೆ. ಅಕಸ್ಮಾತ್ ಮತ್ತೆ ಕಮ್ಮಿ ಅಂತ ಅನಿಸಿದ್ರೆ ನೀವು ಹಾಕ್ಕೋಬೋದು. ಇದು ಚಪಾತಿ, ಪರೋಟ, ಪೂರಿ ಜೊತೆಗೆ ಸಾಗು ಬೇಡೇ ಬೇಡ ಅನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ, ಮುದ್ದೆ ಜೊತೆಗಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಮತ್ತು ಹಿರಿಯರಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಸಾಫ್ಟಾಗಿರುತ್ತಲ್ಲ ಚಿಕನ್ನು, ಮತ್ತು ಮಾವಿನಕಾಯಿನೂ ತುಂಬ ಸಾಫ್ಟಾಗಿರುತ್ತೆ, ಬೇಗನೆ ಬೆಂದ್ಬಿಟ್ಟಿರುತ್ತೆ. ಅವ್ರಿಗೂ ತಿನ್ನೋದಕ್ಕೂ ತುಂಬ ಇಷ್ಟ ಆಗುತ್ತೆ ಹಿರಿಯರಿಗೆ. ಮತ್ತು ಪ್ರತಿ ಭಾನುವಾರ ಇಲ್ಲ ವಾರದಲ್ಲಿ 2 ಸಾರಿ ಒಂದೇ ಥರ ತಿಂದಿರ್ತಾರಲ್ಲ, ಇದೊಂದು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ನೋಡಿ, ಇದಾಗಿದೆ, ಒಂದು 3/4 ಭಾಗ ಬೆಂದಿದೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ನೀರು ಮತ್ತು ಈಗ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೇಕು. ಒಂದು ಅರ್ಧ ಕೆಜಿ ಚಿಕನ್ಗೆ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಕಲಿಸ್ಕೊಂಡು ಇನ್ನೊಂದು 2ರಿಂದ 3 ನಿಮಿಷ ಬಿಟ್ಟರೆ ಸಾಕು. ಮುಂಚೆನೇ ಬೆಂದಿರುತ್ತೆ ಇದು. ಈಗ ಧನಿಯಾ ಮತ್ತು ನೀರು ಹಾಕಿರೋದ್ರಿಂದ ಮಸಾಲೆ ಸ್ವಲ್ಪ ಆಗೋವರೆಗೂ 2ರಿಂದ 3 ನಿಮಿಷ ಬಿಟ್ಟರೆ ಸಾಕು. ಈಗ ಮತ್ತೆ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಆಗಿದೆ ನೋಡಿ ಫ್ರೆಂಡ್ಸ್, ಕಲರ್ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಊರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಮಾವಿನಕಾಯಿ ಅಂದಿದ ತಕ್ಷಣವೇ ಸಾಮಾನ್ಯವಾಗಿ ಎಲ್ಲರಿಗೂ ಬಾಯಲ್ಲಿ ನೀರು ಊರಿಬಿಡುತ್ತೆ. ಅಂಥದ್ರಲ್ಲಿ ಚಿಕನ್ ಹಾಕಿ ಮಾಡಿದ್ದೀವಿ, ಮಾವಿನಕಾಯಿ ಚಿಕನ್, ಮ್ಯಾಂಗೋ ಚಿಕನ್ ಕರ್ರಿ ಅಂದರೆ ಇನ್ನೂ ವೆರೈಟಿಯಾಗಿರುತ್ತೆ. ಮತ್ತು ಇದು ನನ್ನ ಹೊಸ ರೆಸಿಪಿ ಅಂತ ಹೇಳ್ಬೋದು. ನಾನು ಪ್ರತಿ ಮಾವಿನಕಾಯಿ ಸೀಸನ್ನಲ್ಲೂ ಈ ರೆಸಿಪಿ ಮಾಡ್ತೀನಿ. ಅದಕ್ಕೆ ನಿಮ್ಗೆ ತೋರಿಸೋಣ ಇದನ್ನು ಅಂತ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಈಗ ಇದನ್ನು ನಾನು ಸರ್ವಿಂಗ್ ಬೌಲಿಗೆ ತೊಗೊತಾ ಇದ್ದೀನಿ. ನೀವಂತೂ ಒಂದು ಸಾರಿ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಟೇಸ್ಟಲ್ಲಂತೂ ಮಕ್ಕಳಿಗೆ ಇದು ವೆರೈಟಿ ಅಂತ ಹೇಳ್ಬೋದು. ಒಂದೇ ಥರ ಚಿಕನ್ ಕರಿ ತಿಂದಿರ್ತಾರಲ್ಲ, ಇದೊಂದು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಮಕ್ಕಳಿಗೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ನಾನು ಇದನ್ನು ಸರ್ವಿಂಗ್ ಪ್ಲೇಟಿಗೆ ತೊಗೊತಾ ಇದ್ದೀನಿ. ನಾನಿವತ್ತು ಪರೋಟೊ ಜೊತೆಗೆ ಮ್ಯಾಂಗೋ ಚಿಕನ್ ಕರಿ ಮಾಡಿದ್ದೀನಿ. ನೀವು ಚಪಾತಿ, ರೊಟ್ಟಿ, ಮುದ್ದೆ, ಅನ್ನ ಯಾವುದ್ರ ಜೊತೆಗಾದರೂ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಪೂರಿ ಜೊತೆಗಂತೂ ಒಳ್ಳೆ ಸಾಗು ಎಲ್ಲ ಯಾವುದು ಬೇಡ ಅನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ ಪೂರಿ ಜೊತೆಗೆ. ಈ ಚಿಕನ್ ಕರ್ರಿ, ಮ್ಯಾಂಗೋ ಚಿಕನ್ ಕರಿ ತಿಂದುಬಿಟ್ರೆ ಅಂತೂ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಫಸ್ಟಿಗೆ ಮ್ಯಾಂಗೋ ಜೊತೆಗೆ ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಸೂಪರಾಗಿದೆ ರೀ. ಈಗ ಚಿಕನ್ನು ಮತ್ತು ಮ್ಯಾಂಗೋ ಎರಡದ್ರ ಜೊತೆಗೂ ಟೇಸ್ಟ್ ಮಾಡ್ತೀನಿ. ಚಿಕನ್ ಅಂತೂ ತುಂಬಾ ಸಾಫ್ಟಾಗಿದೆ ನೋಡಿ. ಗ್ರೇವಿ, ಮ್ಯಾಂಗೋ ಎರಡರ ಜೊತೆಗೂ ಟೇಸ್ಟ್ ಮಾಡಿದ್ರೆ ಅಂತೂ ಯಾವ ಹೋಟೆಲ್ಗೆ ಹೋಗೋದು ಬೇಡ, ಮನೆಯಲ್ಲೇ ಮಾಡಿಕೊಂಡು ಬಿಸಿ ಬಿಸಿಯಾಗಿರೋದು ಮತ್ತು ಕ್ಲೀನಾಗಿರೋದು ಮಾಡ್ಕೊಂಡು ತಿನ್ಬೋದು. ಸೂಪರ್ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನಿವತ್ತು ಮಾಡಿರೋಂಥ ಮ್ಯಾಂಗೋ ಚಿಕನ್ ಕರಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವೀಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು. ಇದು ಮಕ್ಕಳಿಗಂತೂ ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಹಾಕ್ಕೊಡ್ಬೋದು ಮತ್ತು ಸಂಡೇ ಸ್ಪೆಷಲ್ ಅಂತ ಮಾಡಿಕೊಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.